ಏನು ಗೊತ್ತಾ, ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ. ಏನಪ್ಪ ಅಂತಂದರೆ ಮಾರ್ನಿಂಗ್ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ಇದನ್ನು ಕುಡೀರಿ, ಅದನ್ನು ಕುಡೀರಿ, ಮೆಂತ್ಯ ನೀರು ಕುಡೀರಿ, ಅರಶಿನದ ನೀರು ಕುಡೀರಿ, ಹಾಗೆ ಆಮ್ಲದ ನೀರು ಕುಡೀರಿ, ನಿಂಬೆಹಣ್ಣಿನ ನೀರು ಕುಡೀರಿ, ಜೇನುತುಪ್ಪದ ನೀರು ಕುಡೀರಿ, ಕೇಸರಿ ನೀರು ಕುಡೀರಿ, ಏನೇನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ, ಯೂಟ್ಯೂಬಲ್ಲಿ ಬರ್ತಾ ಇದೆ. ಯಾವುದನ್ನು ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರೂ ಅವ್ರವ್ರ ಪರ್ಸ್ಪೆಕ್ಟಿವ್ ಆಗಿ ಹೇಳ್ತಾ ಹೋಗ್ತಾರೆ. ಬೆಸ್ಟ್ ಏನಪ್ಪ ಅಂತ ಅಂದರೆ ಬೆಳಗ್ಗೆ ಎದ್ದು ಖಾಲಿ ಒಂದು ಗ್ಲಾಸ್ ನೀರು ಕುಡೀರಿ. ಅದು ಬಿಸಿ ಮಾಡ್ಕೊಂಡು ಕುಡಿದ್ರೆ ಅದು ಇನ್ನೂ ಒಳ್ಳೆಯದು. ಹಾಗಂತ ನಿಂಬೆಹಣ್ಣಿಂದಾಗಲಿ ಅಥವಾ ಬೇರೆ ಬೇರೆ ಹಣ್ಣುಗಳಾಗಲಿ ಅಥವಾ ಸಿಟ್ರಿಕ್ ಆ್ಯಸಿಡ್ ಇರೋವಂಥದ್ದಾಗಲಿ, ವಿಟಮಿನ್ ಸಿ ಇರೋದಾಗಲಿ ಅದನ್ನು ಕುಡಿದ ತಕ್ಷಣ ಏನು ನಿಮಗೆ ಗ್ಲೋನೆಸ್ ಬರೋದಿಲ್ಲ. ಇನ್ನು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗಪ್ಪ ಅಂತ ಅಂದರೆ ನಮ್ಮ ಬಾಡಿ ಕಂಪ್ಲೀಟಾಗಿ ನೈಟೆಲ್ಲ ಖಾಲಿ ಇರುತ್ತೆ. ಸೊ ನಮ್ಮ ಹೊಟ್ಟೆಲಿ ಆಲ್ರೆಡಿ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ಏನಿರುತ್ತೆ ಅದು ಆಲ್ರೆಡಿ ನಮ್ಮ ಹೊಟ್ಟೆಲಿ ಇರುತ್ತೆ. ಅದಕ್ಕೆ ಇನ್ನೂ ಮೇಲ್ಗಡೆ ನೀವು ಆ್ಯಸಿಡ್ ಪೋರ್ ಮಾಡಿ ಹಾಕಿದ್ರೆ ಗ್ಯಾಸ್ಟ್ರೈಟಿಸ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿಲಿರೋದು ಏನು ಮ್ಯೂಕಸ್ ಲೇಯರ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಪದರಗಳಂತ ಏನು ಹೇಳ್ತೀವಿ, ಆ ಪದರಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ಇನ್ನೂ ಕೆಟ್ಟ ಪರಿಣಾಮನೂ ಬೀರ್ತಾ ಹೋಗ್ಬೋದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬರೀ ಒಂದು ಗ್ಲಾಸ್ ನಾರ್ಮಲಾಗಿ ಸಿಗೋವಂಥ ನೀರು ಕುಡೀರಿ. ಅದೇ ನಮ್ಮ ಹಿಂದಿನ ಪದ್ಧತಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು. ಇವಾಗಿನ ಟ್ರೆಂಡ್ ಥರ ಹೊಂದ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದನ್ನು ಕುಡೀರಿ ಇದನ್ನು ಕುಡೀರಿ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಫಾರ್ ಎಕ್ಸಾಂಪಲ್, ಈಗ ನೀವು ಅರಶಿನದ ನೀರು ಕುಡಿತಾ ಬಂದರೆ ಒಂದು ದಿನ ಕುಡಿತೀರಾ, ಓಕೆ. ಎರಡನೇ ದಿನ ಕುಡಿತೀರಾ, ಓಕೆ. ಅದರಲ್ಲಿರೋ ಕರ್ಕ್ಯುಮಿನ್ ಅನ್ನೋ ಏನು ಅಂಶ ಇದೆ ಯಾವುದೇ ಕಾರಣಕ್ಕೂ ನಮ್ಮ ದೇಹಕ್ಕೆ ಆಗೋದಿಲ್ಲ ಜಾಸ್ತಿ. ಅಮೃತನೂ ವಿಷ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನೂ ತಿನ್ನಲೇಬೇಕು ಅಂತ ಅಂದರೆ ಆಗಿನ ಕಾಲದಿಂದ ಬಂದಿರೋವಂಥ ಪಪ್ಪಾಯ ಹಣ್ಣು ತಿನ್ನಿ. ಖಾಲಿ ಹೊಟ್ಟೆಗೆ ಎದ್ದರೆ ಪಪ್ಪಾಯ ಹಣ್ಣು ಇದು ದೇಹಕ್ಕೆ ತಂಪು ಮತ್ತು ನಮ್ಮ ಹೊಟ್ಟೆಲಿರೋ ಜಂತು ಹುಳುಗಳನ್ನ ತೆಗೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ನೂ ನೀರು ಬೇರೆ ಕುಡಿಲೇಬೇಕು ಅನ್ನೋರು ಬಿಸಿನೀರು ಕುಡಿದ್ರಾ ಸ್ವಲ್ಪ ಗ್ಯಾಪ್ ಕೊಡಿ ಮಧ್ಯದಲ್ಲಿ. ಗ್ಯಾಪ್ ಕೊಟ್ಟಾದಮೇಲೆ ಅಥವಾ ತಿಂಡಿ ತಿಂದಾದಮೇಲೆ ಬೇರೆ ಏನು ಇತರೆ ನೀರುಗಳನ್ನ ಕುಡಿಬೇಕೋ ಆ ನೀರುಗಳನ್ನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಈ ಮಿಸ್ಟೇಕ್ನ ಮಾಡ್ತಾ ಇರೋರಿಗೆ ಈ ರೀಲ್ನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.